ನಟ ಸುದೀಪ್ ಅವ್ರ ಬರ್ತ್ಡೇ ಹಿಂದಿನ ದಿನ ಪ್ರೆಸ್ ಮೀಟ್ ಮಾಡಿದ್ರಂತೆ, ಅಲ್ಲಿ ಏನೇನೋ ಹೇಳಿದ್ದಾರೆ ಪಾಲಿಟಿಕ್ಸು ಅದು ಇದು. ತಮ್ಮ ಫ್ರೆಂಡ್ ಹಳೆ ಫ್ರೆಂಡ್ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ. ನಾವಿಬ್ಬರು ಆಪ್ತರಾಗಿದ್ವಿ. ಒಂದಿನ ತೋಟಕ್ಕೆ ಹೋಗಿದ್ದೆ, ಕುದುರೆ ಆಗ್ತದೆ ಬಿದ್ದೋಗ್ಬಿಟ್ಟೆ. ಆಮೇಲೆ ಬಲವಂತಕ್ಕೆ ಹತ್ತಿದ್ದು ಬಿದ್ಮೇಲೆ ಸವಾಸನೆ ಬೇಡ ಅಂತ ಕುದುರೆ ಓಡಿಸೋದೇ ಬಿಟ್ಬಿಟ್ಟೆಪ್ಪ, ನಂಗೆ ಸವಾಸನೆ ಬೇಡ ಅಂತೆಲ್ಲ. ನಾನು ಅವರಿಂದಾಗಿರೋ ನಾನು ದರ್ಶನ್ ಒಂದಾಗೋದು ಕೆಲವ್ರಿಗೆ ಇಷ್ಟ ಇಲ್ಲ. ನಾವು ಯಾಕೆ ದೂರ ಆಗಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ಡ್ಯಾಶ್ ಡ್ಯಾಶ್ ರಾಜಕೀಯಕ್ಕೆ ಬರೋದು ಯಾವಾಗ ಅದು ಗೊತ್ತಿಲ್ಲ, ಏನು ಆವಾಗವಾಗ ಹಿಂಗೆ ಬಂದು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ನನಗೂ ಅಂತೆಲ್ಲ ಅಂದಿದ್ದಾರೆ. ಆಲ್ ರೈಟ್, ಏನೋ ಹೇಳಿದ್ದಾರೆ ಅವರು. ಎಸ್, ನಾನು ಕೆಲವೊಂದಕ್ಕೆ ಯಾಕೆ ತಲೆ ಹಾಕಕ್ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ನೀನ್ ಹೇಳೋದು ಒಂದು ರೀತಿ ಸರಿಯಾಗಿ ಆಯ್ತು. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ, ನಾವು ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ ನಮಗೆಲ್ಲ ಗೊತ್ತಾಗೋಯ್ತು. ದರ್ಶನ್ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಹೋದಾಗ 10 ಅಂತ ತುಂಬಾ ಫೋರ್ಸ್ ಮಾಡದ. ನೀನ್ ತೀಪರ್ಲಾಗ ಹೊಡೆದು ನೀನು ಬೇಡ, ನಿನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ. ಓಕೆನಾ? ಆದ್ರೂ ಕುದುರೆ ಹತ್ತಿಸಿದ್ರು. ಹೋಗ್ತಾ 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 ಸಾಯ್ಡ್ ಬಿಚ್ಕೊಬಹುದು, ದೊಡ್ಡ ಅಂತ ಬಿದ್ದವನು. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಅಂದ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ. ರಾಜಕೀಯಕ್ಕೆ ಏನಾದ್ರು ಬರೋ ಪ್ಲಾನ್ ಇದೆಯಾ ಗೊತ್ತಿಲ್ಲ, ಯೋಚನೆ ಇಲ್ಲ. ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಬರ್ತಾ ಇಲ್ಲ ಸರ್. 49ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ. ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂತದ್ದೇನು ಇಲ್ಲ, ಒಂದು ಅಂತರ ಇದೆ ಅನ್ನೋ ತರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಹೌದೌದು. ಇವತ್ತು ಅವರು ಒಳಗಿದ್ದಾರೆ. ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯ್ತು. ಡಿಸೆಂಬರ್ ಅಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದ್ರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನ ಅವ್ರ ಜೊತೆ ಒನ್ ಟೈಮಲ್ಲಿ ನೀವು ಕಳೆದಿದ್ದೀರಾ. ಬ್ಯೂಟಿಫುಲ್ ಪಾಯಿಂಟ್. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗಿದೆ, ಹಾಡ್ ರಿಲೀಸ್ ಆಗಿದೆ. ಏನಾದ್ರು ಹೇಳೋದಿದ್ರೆ ಖಂಡಿತ ಒಳ್ಳೇದಾಗ್ಲಮ್ಮ. ಸಿ ಮೈ ಪಾಯಿಂಟ್ ಇಸ್, ಎನಿ ಸಿನಿಮಾ ಶುಡ್ ಡೂ ವೆಲ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಓಕೆ, ನಾನೀಗ ಲಾಸ್ಟ್ ಟೈಮ್ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಅರ್ಥ ಆಯ್ತಾ? ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನ್ ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವ್ರು ಏನ್ ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವೊಂದಕ್ಕೆ ಯಾಕೆ ತಲೆ ಹಾಕಕ್ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಸರಿ ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗ್ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದಾದ್ರ ಜಾಗದಲ್ಲಿ. ಅರ್ಥವಾಯ್ತೇನ್ರೋ? ನಿಮಗೆಲ್ಲಿ ಅರ್ಥವಾಗುತ್ತೆ ಹೆಬ್ಬೆಟ್ಟು ಮಡ್ಡಿ ಸಾಮ್ರಾಣಿಗಳ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.